ಈ ವಿಚಾರಗಳು ನಾನು ಎಕ್ಸಾಂಪಲ್ ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಗಲಾಟೆಗಳಾಗಿವೆ. ಮತ್ತು ತುಮಕೂರಲ್ಲಿ ಮೊನ್ನೆ ನಾವು ಒಂದು ಸಮೀಕ್ಷೆ ಪ್ರಕಾರ ತಿಂಗಳಿಗೆ 19 ಅಟ್ರಾಸಿಟಿ ಕೇಸಸ್ ರಿಜಿಸ್ಟರ್ ಆಗಿದೆ ಹೋಮ್ ಮಿನಿಸ್ಟರ್ ಡಿಸ್ಟಿಕ್ಕಲ್ಲಿ. ಯಾರು ಕೇಳಬೇಕು ಇದನ್ನು ಅಂತೇಳಿ. ಮತ್ತು ಕಾನೂನು ಇದೆ, ತುಂಬ ಗಟ್ಟಿಯಾದಂಥ ಕಾನೂನು ಇದೆ ಇಲ್ಲಿ. ಸಂವಿಧಾನದ ಒಳಗಡೆ ಅಥವಾ IPS CRPS ನೀವೇನೇ ತೊಗೊಂಡ್ರಿ ತುಂಬ ಗಟ್ಟಿಯಾದ, ಅದು ಸರಿಯಾದಂಥ ರೀತಿಯಲ್ಲಿ ಅದು ಚಾಲನೆಗೆ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಆತಂಕ. ನಾನು ನಿನ್ನೆ ಮನೆಯಾರ ಅಧಿಕಾರಿಗಳನ್ನು ಪ್ರಶ್ನೆ ಮಾಡೋದಿಲ್ಲ, ನಾಳೆ ಯಾರೇ ಬಂದರೂ ಇದನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇವರು. 2007ರಲ್ಲಿ ಉತ್ತರ ಪ್ರದೇಶದಲ್ಲಿ BSP ಅಧಿಕಾರಿಗೆ ಬಂದವರು 60,000 ಗೂಂಡಾಗಳನ್ನು ಅರೆಸ್ಟ್ ಮಾಡಿದ್ರು. ಹೆಂಗೆ ಸಾಧ್ಯ ಆಯಿತು? ಅದಕ್ಕೊಂದು ಕಮಿಟ್ಮೆಂಟ್ ಬೇಕು, ಬದ್ಧತೆ ಬೇಕು. ಅದನ್ನು ಇವರು ಈ ಸರ್ಕಾರ ತೋರಿಸ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಆರ್ ಮೋಹನ್ ರಾಜು ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಜೊತೆಲಿ ಚಂದ್ರಶೇಖರ್ ದೊಡ್ಡಮನಿ ಇದ್ದಾರೆ, ಗುಲ್ಬರ್ಗ ಅಧ್ಯಕ್ಷರು, ನಮ್ಮ ಮಂಜುನಾಥ್ ಇದ್ದಾರೆ, ಬೆಂಗಳೂರು ಜಿಲ್ಲೆಯ ಪದಾಧಿಕಾರಿಗಳಿದ್ದಾರೆ. ಜನವರಿ 26 ಸಂವಿಧಾನ ಜಾರಿಗೊಂಡಂಥ ದಿವಸ 75 ವರ್ಷಗಳಾಗ್ತಾಯಿದೆ. ನಾವು ಅನೇಕ ಬಿಕ್ಕಟ್ಟುಗಳನ್ನು ಇವತ್ತು ಎದುರಿಸ್ತಾ ಇದ್ದೀವಿ. ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲ ಇದನ್ನು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀರಿ, ನಾವು ಅಧಿಕಾರಕ್ಕೆ ಬಂದಿರೋದು ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅಂತ. ಅದು ಯಾವುದೋ ಒಂದು ಜಾತಿಗೆ ಅಥವಾ ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಇದು. ಹೀಗಾಗಿಯೇ ನಾವು ಹಿಂದೆ ಸ್ವಾತಂತ್ರ್ಯವನ್ನು ಅನೇಕ ಬಾರಿ ಕಳ್ಕೊಂಡಿದ್ದೀವಿ. ಮೊಘಲರು ನಮ್ಮನ್ನು 800 ವರ್ಷಗಳು ಆಳಿದ್ರು, ಬ್ರಿಟಿಷರು ಒಂದು 200 ವರ್ಷಗಳು ಆಳಿದ್ರು, ಬೇರೆ ಬೇರೆಯವರೆಲ್ಲ ಬಂದು ಆಳಿದ್ದಾರೆ. ಈಗ ಏನಾದ್ರು ನಾವು ಮತ್ತೆ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ರೆ ಇನ್ಯಾವತ್ತೂ ಸ್ವಾತಂತ್ರ್ಯವನ್ನು ನಾವು ಪಡೆಯೋಕ್ಕಾಗೋದು. ಇದನ್ನು 1949 ನವಂಬರ್ 25ನೇ ತಾರೀಕು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಲ್ಲಿ ಮಾತನಾಡ್ತಾ ಸಂವಿಧಾನವನ್ನು ಕೊಟ್ಟಂಥ ಹೇಳಿದಂಥ ಮಾತು. ಈ ಸಾರಿ ಏನಾದರೂ ಸರ್ವಾಧಿಕಾರ ಇವತ್ತೇನಾದ್ರು ದೇಶದಲ್ಲಿ ತಲೆದೋದ್ರೆ ನಾವು ಗ್ಯಾರಂಟಿ ಸ್ವತಂತ್ರವನ್ನು ಕಳ್ಕೊಳ್ತೀವಿ. ಈ ಸಾರಿ ಸ್ವತಂತ್ರವನ್ನು ಕಳ್ಕೊಂಡ್ರೆ ಇನ್ಯಾವತ್ತೂ ನಾವು ಸ್ವತಂತ್ರವನ್ನು ಪಡೆಯೋಕ್ಕಾಗಲ್ಲ. ಈ ಸ್ವತಂತ್ರ ಇದ್ದು ಅನೇಕ ಕಾನೂನುಗಳಿದ್ದು ನಮ್ಮ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ಅತ್ಯಾಚಾರಗಳನ್ನು, ದೌರ್ಜನ್ಯಗಳು ಇದುವರೆಗೂ ತಪ್ಪಿಸೋಕ್ಕಾಗಿಲ್ಲ. ಕಾನೂನುಗಳವೆ ಡೌನ್ ಟ್ರೆಡನ್ ಪೀಪಲ್ ಏನು ತಳ ಸಮುದಾಯಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನು ತಡೆಯೋಕ್ಕಾಗಿಲ್ಲ. ಜಾತಿ ಕಾರಣಕ್ಕೋಸ್ಕರ ಇವತ್ತು ನಿನ್ನೆ ನೋಡಿ ಗುಲ್ಬರ್ಗದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಚಪ್ಪಲಿ ಅಂದರೆ ಈ ಅಸಮಾನತೆ ಇದೆಯಲ್ಲ, ಒಂದು ಸಮಾಜ ಬರಬೇಕು. ಬಸವಣ್ಣನೂ ಬೇಕು, ಅಂಬೇಡ್ಕರ್ ಅವರು ಬೇಕು, ಎಲ್ಲರೂ ಬೇಕು. ಆದರೆ ದಿನದಿಂದ ದಿನಕ್ಕೆ ಯುವಕರಲ್ಲಿ ಅಸಮಾಧಾನ ಹೆಚ್ಚಾಗ್ತದೆ. ಯಾಕಂದರೆ ಉದ್ಯೋಗ ಇಲ್ಲ. ಇವತ್ತು ಮಾಧ್ಯಮದ ನಾನು ನೋಡಿದ್ದೀನಿ, ನನಗೆ ತುಂಬ ಈಗ 61 ವರ್ಷ ನನಗೆ ಈಗ ಎಷ್ಟು ನೊಂದ್ಕೊಳ್ತಾ ಇದ್ದಾರೆ ದೇಶದಲ್ಲಿ. ಒಂದು ಕಡೆ ಉದ್ಯೋಗ ಇಲ್ಲ, ಒಂದು ಕಡೆ ಭದ್ರತೆ ಇಲ್ಲ. ಹಾಗಾಗಿ ಈ ಒಂದು ಅರಿವು ಆಗಬೇಕು. ಹೌದಪ್ಪ, 2024 ಚುನಾವಣೆಗಳಿದೆ, ಜಾಗೃತರಾಗ್ರಿ, ಸರಿಯಾದಂಥ ಯೋಗ್ಯರನ್ನು ಆಯ್ಕೆ ಮಾಡಿರಿ. ಇಲ್ಲದೆ ಹೋದರೆ ನಾವು ಬೀದಿ ಪಾಲು, ನೀವು ಬೀದಿ, ಎಲ್ರೂ ಈ ಸಾರಿ ಕಳ್ಕೊಂಡ್ರೆ ಎಲ್ರಿಗೂ ಪ್ರತಿಯೊಬ್ಬರೂ ಬೀದಿ ಪಾಲು ಆಗ್ತೀವಿ. ಹಾಗಾಗಿ ಈ ದೇಶವನ್ನು ಉಳಿಸ್ತಕ್ಕಂಥದ್ದು, ಈ ಸಂವಿಧಾನವನ್ನು ಉಳಿಸ್ತಕ್ಕಂಥ ತುಂಬ ಶ್ರಮಪಟ್ಟು 138 ದೇಶಗಳು ಭಾರತ ದೇಶದ ಸಂವಿಧಾನವನ್ನು ರೆಫರ್ ಮಾಡ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ. ಹಾಗಾಗಿ ಇಂಥ ಒಂದು ಸಂವಿಧಾನವನ್ನು ಕಳ್ಕೊಂಡ್ರೆ ನಾಳೆ ಏನಾದ್ರು ಪಂಚಾಂಗ ಬಂದರೆ, ನಾಳೆ ಏನಾದ್ರು ಮತ್ತೆ ಮನುಧರ್ಮಶಾಸ್ತ್ರ ಬಂದರೆ ಹೆಣ್ಮಕ್ಳು ಓದಂಗೆ ಇಲ್ಲ, ಡೌನ್ ಟ್ರಾಡನ್ ಪೀಪಲ್ಗಳು ಊರಿನಿಂದ ಹೊರಗಡೆ ಇಂತೆಲ್ಲ ಬರ್ತದೆ. ಆ ಕಾರಣಕ್ಕೋಸ್ಕರ ಈ ಸಂವಿಧಾನ ಉಳಿಬೇಕು. ಈ ಹಿನ್ನೆಲೆಯಲ್ಲಿ ಒಂದು ರಾಜ್ಯ ಮಟ್ಟದ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಪದಾಧಿಕಾರಿಗಳ ಒಂದು ಜಾಗೃತಿ ಸಮಾವೇಶವನ್ನು ಮಾಡ್ತಾಯಿದ್ದಾರೆ. ಈ ಸಮಾವೇಶವನ್ನು ನಮ್ಮ ಹಿರಿಯರು, ಸಾಹಿತಿಗಳು, ಬರಹಗಾರರು ಆದಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕೃತರಾದಂಥ ಡಾಕ್ಟರ್ ಮೂರ್ನಕೋಡು ಚಿನ್ನಸ್ವಾಮಿಯವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಚಲನಚಿತ್ರ ನಟರು ಮತ್ತು ಪ್ರಗತಿಪರ ಹೋರಾಟಗಾರರಾದ ಚೇತನ ಅಹಿಂಸ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಬೇರೆ ಇತರ ಪ್ರಮುಖರು ನಮ್ಮ ಕ್ವೀನ್ಸ್ ರೋಡ್ನ ಅಗ್ರಿಕಲ್ಚರಲ್ ಇನ್ಸ್ಟಿಟ್ಯೂಟು, ಕೃಷಿ ತಂತ್ರಜ್ಞಾನರ ಸಂಸ್ಥೆ ಏನಿದೆ, ಅಲ್ಲಿ ಬೆಳಗ್ಗೆ 11 ಗಂಟೆಗೆ ಇದನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾಧ್ಯಮದವರಲ್ಲಿ ಮನವಿ ಏನಾದರೆ ಇದಕ್ಕೊಂದಷ್ಟು ತಮ್ಮ ಸಹಕಾರ ಬೆಂಬಲವನ್ನು ಕೊಡಬೇಕು. ಅದರ ಮುಖಾಂತರ ನಿಮ್ಮದು ಒಂದು ಈ ದೇಶವನ್ನು ಉಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಯಲ್ಲಿ ಸಾಗೋಣ ಅಂತಕ್ಕಂಥ ಆ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ವಿಚಾರಗಳನ್ನು ತಮ್ಮ ಮುಂದೆ ಹೇಳಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ. ಸರ್, ಒಂದು ಪ್ರಶ್ನೆ, ನಿಮ್ಮ ಪ್ರಕಾರ ಸ್ವಾತಂತ್ರ್ಯ ಹೇಗೆ ಗಳಿಸ್ಕೋಬೇಕು ಸರ್? ಮೇಡಮ್, ಒಂದು ನಿಮಿಷ. ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಿದ್ದೀರಿ, ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕೀಗ. ಗಳಿಸ್ಕೊಂಡೆ ಆಗಿದೆ, 75 ವರ್ಷಗಳಾಗಿದೆ. ಅದು ಉಳಿಸ್ಕೊಳ್ಳೋಕೆ ನಾವು ಯೋಚನೆ ಮಾಡಬೇಕು. ನಾನು ಒಂದು ಸಣ್ಣ ಎಕ್ಸಾಂಪಲ್ಲು, ಹಿಂದೆ 1950, 51, 52 ಆ ಕಾಲಘಟ್ಟದಲ್ಲಿ ಎಷ್ಟೊಂದು ಇಂಡಸ್ಟ್ರಿಗಳಾದವು. ಅದಾದ ನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದರು, ಅಗ್ರಿಕಲ್ಚರ್ ಸೆಕ್ಟರ್ಗೆ ಕೊಟ್ಟಂಥದ್ದೇನು. ಇವತ್ತಿನ ಸಂದರ್ಭದಲ್ಲಿ ಕೊಡ್ತಾ ಇರೋದೇನು ಅಂದರೆ ಮಾರಾಟ. ಹೆಲಿಕಾಪ್ಟರ್ ಡಿವಿಷನ್ನ ತುಮಕೂರಲ್ಲಿ ಬಹುದಿನಗಳ ಬೇಡಿಕೆ ಮಾಡಿದ್ರು. ಅಲ್ಲಿ
ಯಾರು ಕೊಟ್ಟರು ನೀವು ಹೆಲಿಕಾಪ್ಟರ್ ತಯಾರಿಕೆಯನ್ನು ಯಾರು ಕೊಟ್ಟರೆ ಅದಾನಿ ಗ್ರೂಪ್ಗೆ ಕೊಟ್ಟಿದ್ದೀರಿ. ಇದುವರೆಗೂ 75 ವರ್ಷಗಳಲ್ಲಿ HCL ಮಾಡಲಿಲ್ವ ಅದನ್ನು? ನೀವು ಒಂದು ಸರ್ಕಾರಿ ಸಂಸ್ಥೆ ಇದ್ದರೆ ಅಲ್ಲೊಂದಷ್ಟು ಮೀಸಲಾತಿ ಇರ್ತದೆ, ಅಲ್ಲೊಂದಷ್ಟು ಭದ್ರತೆ ಇರ್ತದೆ. ನೀವು ಇನ್ಫೋಸಿಸಲ್ಲಿ ಹೋಗಿ ಭದ್ರತೆ ಕೇಳೋಕ್ಕಾಗ್ತದ? ನೀವು ಅರ್ಜಿ ಹಿಂದ್ಗಡೆ ಸೈನ್ ಮಾಡಿಸ್ಕೊಂಡಿರ್ತಾರೆ, ಯಾವ ಟೈಮಲ್ಲಿ ಬೇಕಾದ್ರೆ ನಿನ್ನ ಹೊರಗಡೆ ಹಾಕ್ಬೋದು ಅಂತ ಹೇಳಿ. ನೀವು ಮೀಡಿಯಾದಲ್ಲಿ ಇದ್ದಂಗೆ ಯಾವ ಟೈಮಲ್ಲಿ ಇಟ್ಕೊಬೋದು, ಯಾವ ಟೈಮಲ್ಲಿ ಕಿತ್ತಾಕ್ಬೋದು ಅಂತ. ನಾಳೆ ಏನಾಗ್ತೀರಿ? ಒಂದು ಕಡೆ ಉದ್ಯೋಗ ಭದ್ರತೆ ಇಲ್ಲ, ಆರೋಗ್ಯ ಭದ್ರತೆ ಇಲ್ಲ, ಶಿಕ್ಷಣ ವ್ಯಾಪಾರೀಕರಣ ಆಗ್ತಾ ಇದೆ. ಶಿಕ್ಷಣವನ್ನು ರಾಷ್ಟ್ರೀಕರಣ ಮಾಡಬೇಕಾಗಿತ್ತು. ಇವತ್ತು ಕೋಟಿ ಕೋಟಿ ಇರ್ತಕ್ಕಂಥವ್ರು ಶಿಕ್ಷಣವನ್ನು ಆ ಕಡೆ ಸಾಕ್ತಾ ಇದ್ದಾರೆ. ಈ ಎಲ್ಲ ವೈರುಧ್ಯಗಳ ಮಧ್ಯೆ ನಾಳೆ ಯುವ ಸಮುದಾಯ ಎಲ್ಲಿ ಹೋಗಬೇಕು? ಇವತ್ತು ರೈತರು ತಮ್ಮ ಬದುಕನ್ನು ಕಳ್ಕೊಳ್ತಾ ಇದ್ದಾರೆ, ಯುವಕರು ತಮ್ಮ ಬದುಕನ್ನು ಕಳ್ಕೊಳ್ತಾ ಇದ್ದಾರೆ. ನಿನ್ನೆ ಗುಲ್ಬರ್ಗದಲ್ಲಿ ಆಯ್ತಲ್ಲ ಗಡಿ, ಎಲ್ಲ ಯುವಕರು, 6 ಜನ ಯುವಕರು. ಅವ್ರಿಗೆ ಏನು ಮಾಡಬೇಕು? ಅವ್ರಿಗೇನು ಬಾಬಾ ಸಾಹೇಬರಿಗೆ ಹೋಗಿ ಚಪ್ಪಲಿ ಯಾರು ಹಾಕಬೇಕು ಅನ್ನೋಂಥದ್ದಲ್ಲ. ಆ ಯುವಕರಿಗೆ ದಿಕ್ಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನು ಮಾಡಬೇಕು ಅಂತ. ಅಂದರೆ ದೇಶ ಆ ಕಡೆ ಹೋಗ್ತಾ ಇದೆ. ಅದೊಂದು ಎಕ್ಸಾಂಪಲ್ ಅಷ್ಟೇ. ಹಾಗಾಗಿ ಯುವ ಶಕ್ತಿ ಜಾಗೃತಗೊಳ್ಬೇಕಾಗಿದೆ. ಸರ್, ಇವತ್ತು ಬಡ ಯುವಕರೇ ಈ ಥರ ತಬ್ದಿಕ್ಕೆ ಹೋಗ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ 4 ಮಾತುಗಳು ಸರ್. ಅವ್ರಿಗೆ ಭ್ರಮನಿರಸನ ಉಂಟಾಗಿದೆ. ಹೌದಪ್ಪ, ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ, ನಾನೇನು ಇಂಜಿನಿಯರಿಂಗ್ ಮಾಡ್ಕೊಂಡು ನಾಳೆ ಉದ್ಯೋಗ ಇಲ್ಲ. ಅವ್ರಿಗೆ ಒಂದು ಭರವಸೆ ಹುಟ್ಟಬೇಕು. ಅದನ್ನು ಪಂಜಾಬಲ್ಲಿ ಮಾಡಿದ್ರು, ಜಮ್ಮು ಕಾಶ್ಮೀರ ಹೊಸ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿದ್ರು, ಹೊಸ ಫ್ಯಾಕ್ಟ್ರಿಗಳನ್ನು ಇದು ಮಾಡಿದ್ರು, ನಿಮಗೆ ಭದ್ರತೆಯನ್ನು ಕೊಡ್ತೀನಿ ಅಂದರು. ಅವ್ರಿಗೊಂದು ಭರವಸೆಯನ್ನು ಮೂಡಿಸ್ಬೇಕು. ನೀವು ಗುತ್ತಿಗೆ ಆಧಾರದ ಮೇಲೆ ಅಗ್ನಿಪಥ ಅಂತೇಳಿ ತಗೊಂಡು 2 ವರ್ಷ ಗುತ್ತಿಗೆ ಆದಮೇಲೆ 2 ವರ್ಷ ಆದಮೇಲೆ ನಿನ್ನ ಬದುಕೇನು? ಬೇರೆ ಎಲ್ಲೂ ತಗೊಳ್ಳೋದಿಲ್ಲ. ನೀವು ಪ್ರೈವೇಟ್ ಸೆಕ್ಯೂರಿಟಿಯಲ್ಲಿ ಹೋಗ್ಬೇಕು. ನಾನು ಡಿಫೆನ್ಸಲ್ಲಿ 2 ವರ್ಷ ಅಗ್ನಿಪಥದಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ ಪ್ರೈವೇಟ್ ಸೆಕ್ಯೂರಿಟಿ ಇಟ್ಕೊಳ್ಳಪ್ಪ, ಒಂದು ಪ್ರೆಸ್ ಕ್ಲಬ್ ಗೇಟಲ್ಲಿ ನಿಲ್ಲಿಸ್ತಾರೆ ನಾಳೆ. ಈ ಸ್ಥಿತಿ ಆ ಯುವಕರಲ್ಲಿ ಆ ಭ್ರಮನಿರಸನ ಆಗಿ ಏನಪ್ಪ ಮಾಡೋದು, ಹೋಗಿ ಜೈಲಿಗಾದ್ರೆ ಹೋಗಿ ನೆಮ್ಮದಿಯಾಗಿರೋಣ ಅನ್ನೋಂಥ ಮನಸ್ಸು ಬಂದ್ಬಿಟ್ಟಿದೆ. ಈಗ ಇವತ್ತು ಈ ಗೂಂಡಾಗಿರಿ ಸ್ಟಾರ್ಟ್ ಆಗಿರೋದು ಅಥವಾ ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗಿರೋದು, ನಮಗೆ ಸಮಾಜದಲ್ಲಿ ಒಂದು ಭದ್ರತೆ ಇಲ್ಲ ಅಂತೇಳಿ. ಹಾಗಾಗಿ ಒಂದು ಭದ್ರತೆಯನ್ನು ರೂಪಿಸ್ತಕ್ಕಂಥ ಸರ್ಕಾರಗಳು ನಮಗೆ ಬರಬೇಕು. ಅದಕ್ಕೆ ಸಂವಿಧಾನ ತಳಪಾಯ, ಅದು ಎಲ್ಲವನ್ನ ಕೊಟ್ಟಿದೆ. ಆರ್ಟಿಕಲ್ 38, 39ರಲ್ಲಿ ಒಂದು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಸಂಪತ್ತು ಸರಿಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋದು ಅದು ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಒಂದಷ್ಟು ಹೊಸ ಬದ್ಧತೆಯನ್ನು ಇಟ್ಕೊಂಡು ಹೋಗಬೇಕು.